ನೋಡಿ ಅಲ್ಲಿ ಪೊಲೀಸ್ ವ್ಯಾನ್ ನಿಂತ್ಕೊಂಡಿದೆ. ಚಿಂತಾಮಣಿಯಲ್ಲಿ 2 ಪೋಲೆ. ಸರ್ಚ್ ಮಾಡಿ ನೋಡಿ, ಪಕ್ಕಾ ಫೇಲ್ ಆಗ್ತೀನಿ. ಪಾಪ ಇವನಾದ್ರೂ ಒಂದ್ ಸ್ವಲ್ಪ ಡ್ರೆಸ್ ಸೆನ್ಸ್ ಅಲ್ಲಿದ್ದಾನೆ. ಮಕ್ಕಳು. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮುಕ್ಕುಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತೇನಪ್ಪ ಅಂತ ಹೇಳಿದ್ರೆ, ನಮ್ ಚಂದು ಇದ್ಕೊಂಡು ಅವನು ಕಾಲೇಜ್ ಎಕ್ಸಾಮ್ ಇದೆ, ಗಾಡಿ ರಿಪೇರಿ ಕೊಟ್ಟಿದ್ದಾನೆ, ಟೈಮ್ ಆಗಿದೆ. ಇವ್ನು ನೋಡಿದ್ರೆ ಎಕ್ಸಾಮ್ಗೆ ಹೋಗ್ದಿರಾ ಇವಾಗ ಬಂದಿದ್ದಾನೆ. ಮಚ್ಚ ಏನ್ ಉದ್ದಾರ ಆಗ್ತೀನೋ ನೀನು? ನಾನು ನಿಜ ಫೇಲ್ ಹೋಗ್ತೀನಿ ಗೈಸ್, ಪಕ್ಕ ಬರ್ದು ಇಟ್ಕೊಳ್ಳಿ. ಸೆಕೆಂಡ್ ಸೆಮ್ BCom ಸೆಕೆಂಡ್ ಸೆಮ್ ರಿಸಲ್ಟ್ ಬಂದಾಗ ನಂದು ಹಾಲ್ ಟಿಕೆಟ್ ನಂಬರು ಲಾಸ್ಟಲ್ಲಿ 58 ಬರುತ್ತೆ. ಸರ್ಚ್ ಮಾಡಿ ನೋಡಿ, ಪಕ್ಕ ಫೇಲ್ ಹೋಗ್ತೀನಿ ಗೈಸ್. ಪಕ್ಕ ಇವನು ಚಂದು ಇವರೆಲ್ಲ ಅಂದ್ರೆ ಚಂದುಗೆ ಕೊಡಿ ಬ್ರೋ. ನೈಟಲ್ಲಿ ನಿದ್ದೆ ಇಲ್ಲ ಗೈಸ್, 2 ಗಂಟೆವರೆಗೂ ಪ್ರಾಮಿಸ್. ಏನ್ ಮಾಡ್ದು? ಎಡಿಟಿಂಗ್. ಎಕ್ಸಾಮ್ ಇದೆಯಲ್ಲೋ? ಎಕ್ಸಾಮ್ ಏನ್ ಎಕ್ಸಾಮ್, ಎಲ್ಲ ಫೇಲ್ ಆಗ್ತೀನಿ ಅಂತ ಗೊತ್ತಿದ್ಮೇಲೆ ಮತ್ತೆ ಏನು ಓದೋದು? ಇನ್ನ ಸ್ನಾನ ಸಹ ಮಾಡಿಲ್ಲ ಅವನು, ಸ್ನಾನನೂ ಮಾಡಿಲ್ಲ. 2 ಗಂಟೆಗೆ ಎಕ್ಸಾಮ್. 2 ಗಂಟೆಗೆ ಎಕ್ಸಾಮ್. ನೋಡಿ ಅವನು ಅವತಾರ ನೋಡಿ, ಅವನ ಅವತಾರ ನೋಡಿ ಗೈಸ್. ನಮ್ಮ ಪವನ್ ಎಷ್ಟು ಓದಿದ್ಯಾ ಪವನ್? ನಾನೇನು ಓದಿಲ್ಲ, ಕಾಲೇಜ್ ಮಾತ್ರ ರೆಡಿ ಆಗಿದ್ದೀನಿ. ಇವನ್ ಮಾತ್ರ ಕಾಲೇಜಿಗೆ ರೆಡಿ ಆಗೋನು. ಅವನು ಫೇಲ್ ಆಗ್ತಾನೆ. ಫೇಲ್ ಆಗಿ ಹೋಗ್ತೀನಿ, ಏನು ಓದಿಲ್ಲ. ಚಂದು ಫೋನ್ ಮಾಡ್ತಾ ಇದ್ದಾನೆ. ಸರಿ ಗೈಸ್ ಬನ್ನಿ, ಚಂದು ನಾ ಪಿಕ್ ಮಾಡ್ಕೊಂಡು ಅವ್ರ ಹತ್ರ ಹೋಗ್ಬಿಟ್ಟು ಅವನ್ನ ಕಾಲೇಜ್ ಹತ್ರ ಬೇಡ. ಮಚ್ಚ ಬಾಯೋ, ಬಾಯ್ 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 ಮಚ್ಚ. ನಾವು ಚಂದುನ್ ಕರ್ಕೊಳಕ್ ಬಂದಿದ್ದೀನಿ. ಚಂದು ನೋಡಿ ಪಾಪ ಇವನಾದ್ರೂ ಒಂದ್ ಸ್ವಲ್ಪ ಡ್ರೆಸ್ ಸೆನ್ಸ್ ಅಲ್ಲಿದ್ದಾನೆ. ರಾಹುಲ್ ಇಲ್ಲ, ಅವ್ನು ಡ್ರೆಸ್ ಸೆನ್ಸ್ ಅಲ್ಲಿ ಇಲ್ಲ. ಅವನು ಇನ್ನ ಸ್ನಾನ ಮಾಡಿಲ್ಲ, ನಿಕ್ಕರ್ ಹಾಕೊಂಡ್ ಬಂದವನೆ. ಗೈಸ್ ನಮ್ ನರಸಿಂಹಣ್ಣಗೆ ಅಣ್ಣ ಹಾಯ್. ನಮ್ ನರಸಿಂಹಣ್ಣ ಹಾಯ್. ಮಚ್ಚ ಇವತ್ತಿಗೆ ಯಾವ್ದು ಎಕ್ಸಾಮ್ ಪಾಸ್ ಆಗ್ತೀಯ ಫೇಲ್ ಆಗ್ತೀಯಾ? ಪಕ್ಕಾ. ಸೊ ಬಾ ಹೋಗೋಣ. ಸೊ ಗೈಸ್ ಬನ್ನಿ ಹೋಗೋಣ. ಮಚ್ಚ ಚಂದು ಅಲ್ಲಿ ಪೊಲೀಸ್ ಅವ್ರವ್ರೆ, ಅಲ್ಲಿ ಪೊಲೀಸ್ ಅವ್ರವ್ರೆ. ಏನೋ ಅಷ್ಟ್ ಜನ ಪೊಲೀಸ್ ಅವರು. ಗೈಸ್ ನೋಡಿ ಅಲ್ಲಿ ಪೊಲೀಸ್ ಅವ್ರವ್ರೆ, ನೋಡಿ ಅಲ್ಲಿ ಪೊಲೀಸ್ ವ್ಯಾನ್ ನಿಂತ್ಕೊಂಡಿದೆ. ಗೈಸ್ ಫುಲ್ ಸೈಕ್ ಅನ್ಕೊಳ್ಳಿ. ಯಾಕೆ ಚಂದು? ಏನು ಏನಾಗಿರೋದು ಮ್ಯಾಟ್ರು? ಏನೋ ಒಬ್ಬ ಗಂಡ ಹೆಂಡತಿನ ಮತ್ತೆ ಹೆಂಡತಿ ತಂಗಿನ ಸಾಯಿಸ್ಬಿಟ್ಟಿರೋದು. ಹೌದಾ ಮಚ್ಚ? ಇದು ಬಸ್ ಸ್ಟ್ಯಾಂಡ್ ಆಗುತ್ತೆ, ಫ್ಯೂಚರ್ ಬಸ್ ಸ್ಟ್ಯಾಂಡ್ ನಮ್ ಚಿಂತಾಮಣಿಗೆ. ಚಂದು ಫ್ಯೂಚರ್ ಇನ್ಫ್ಲೂಯೆನ್ಸರ್. ಸೊ ಗೈಸ್ ಬನ್ನಿ ಕಾಲೇಜ್ ಹತ್ರ ಹೋಗಿ ಮೀಟ್ ಆಗೋಣ. ಮಚ್ಚ ನಮ್ ಚಂದು ಅವ್ರ ಕಾಲೇಜ್ಗೆ ಎಂಟರ್ ಆಗ್ತಾ ಇದೀವಿ. ಸೊ ನೋಡಿ ನಮ್ ಚಂದು ಅವ್ರ ಕಾಲೇಜ್ಗೆ ಎಂಟರ್ ಆಗಿದ ತಕ್ಷಣ ಬೋರ್ಡು. ಚಂದು ಯಾವ ಕಾಲೇಜ್ ಅಪ್ಪ ಇದು? ಓ ಲಕ್ಷ್ಮೀ ಸಮಸ್ತೆ ಅಂತ. ಓ ನೋಡಿ ಈ ಗ್ಯಾಪ್ ಅಲ್ಲಿ ಹೋಗ್ಬೇಕು. ನೋಡಿ ಹೆವಿ ಡ್ರೈವರ್ ನಾನು, ಗ್ಯಾಪ್ ಅಲ್ಲಿ ನುಗ್ಸೋದ್ರಲ್ಲಿ ಫೇಮಸ್. ಗೈಸ್ ಹಾ, ಪಾರ್ಕಿಂಗ್ ಎಲ್ಲ ಮಸ್ತ್ ಮಸ್ತ್ ಆಗಿದೆ ಇಲ್ಲಿ, ಪಾರ್ಕಿಂಗ್ ಲಾಟ್ಗಳು. ಏನೋ ಇಲ್ದು ಅಲ್ಲಿ ಪಾರ್ಕಿಂಗ್ ಅಂತ ಹೋಗ್ರು ನೋಡಿದ್ರೆ ಇಲ್ಲೆಲ್ಲ ಬೈಕ್ಸೇ ಇದೆ. ಗೈಸ್ ರೀ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ನಮ್ಮೋನ್ಗೆ ಒಂದ್ ಸ್ವಲ್ಪ ಮೋಟಿವೇಶನ್ ಕೊಡೋಣ. ಚಂದು ಇವತ್ತು ಎಕ್ಸಾಮ್ ಇದೆ ಚಂದು, ಪಕ್ಕ ನಂಗೆ ಗೊತ್ತು ನೀನು ಓಡಿಸ್ಕೊಂತೀಯ ಎಕ್ಸಾಮ್ ಅಲ್ಲಿ. ಏನು ಇದಾಗಲ್ಲ ಅಂತ ಕ್ವಶನ್ನೇ ಒಂದ್ 3 ಟೈಮ್ ಬರಿ, ಅದೇ ಎಸ್ಸೇ ಆಗುತ್ತೆ. ಇಲ್ಲ ಆನ್ಸರ್ನೇ ಒಂದ್ ಬಂದಿರೋ ಆನ್ಸರ್ನೇ ಎಲ್ಲದಕ್ಕೂ ಹಂಗೆ ಬರ್ದು ಕ್ವಶನ್ ಬಿಡಂತೂ ಬಿಡಬೇಡ. ನನ್ಗೆ ಗೊತ್ತು ನೀವೆಲ್ಲ ಉದ್ಧಾರ ಆಗ್ತೀರಾ ಅಂತ. ರಾಹುಲ್ ಅವನು ಉದ್ಧಾರ ಆಗ್ತಾನೆ ಬ್ರೋ. ಪಾಪ ಯಾಕೆ ಬೆಳಗ್ಗೆ ನಿಕ್ಕರ್ ಹಾಕೊಂಡ್ ಬಂದಿದ್ದ, ಇವಾಗ ಹೋದ್ರೆ ನಿಕ್ಕರಲ್ಲೇ ಇರ್ತಾನೆ. ಸರ್ ನಿಮ್ ಕಾಲೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ, ಏನು ಇದು? ನಮ್ ಕಾಲೇಜ್ ಒಂಥರ ಕಾಲೇಜ್ ಇದ್ದಂಗೆ. ಸರಿ ಚಂದು ಬಾಯ್, ಬರ್ತೀನಿ, ಸಿಗೋಣ. ಓಕೆ ಬಾಯ್. ಗೈಸ್ ಸರಿ ಚಂದು ಅವ್ರಿಗೆ ಬಾಯ್ ಅಲ್ಲಿ ಬಾಯ್ ಮಚ್ಚ, ಆಲ್ ದಿ ಬೆಸ್ಟ್. ಬಾಯ್ 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 ಮಚ್ಚ. ಚಂದು ನಾ ಕಾಲೇಜ್ ಹತ್ರ ಬಿಟ್ಟು ನಾವ್ ಇವಾಗ ವಾಪಸ್ ಹೋಗ್ತಾ ಇದೀವಿ ಮನೆ ಹತ್ರಗೆ. ಗೈಸ್ ನಂಗೆ ಹೇರ್ ಸ್ಟೈಲು ಮಧ್ಯದಲ್ಲಿ ಈ ಸೈಡ್ ಒಂದು ಹೋಗ್ಬಿಡುತ್ತೆ. ಯಾರಾದ್ರೂ ಏನಾದ್ರು ಟ್ರಿಕ್ ಇದ್ರೆ ಹೇಳ್ಕೊಡಿ ಗೈಸ್, ನಂಗೆ ಏನ ಮಾಡ್ಬೇಕು ಅಂತ ಅರ್ಥ ಆಗಲ್ಲ. ಬನ್ನಿ ಮನೆ ಹತ್ರ ಹೋಗೋಣ, ನಮ್ಮಮ್ಮಗ ಆ ಹೇಳೋಣ. ನಮ್ಮಮ್ಮ ಫ್ಯಾನ್ಸ್ ಎಷ್ಟು ಜನ ವೈಟ್ ಮಾಡ್ತಾ ಇದಾರಪ್ಪ ನೋಡಿ. ನಮ್ಮಮ್ಮ ಇಲ್ಲಿ ಫೋನ್ ಮಾತಾಡ್ಕೊಂಡು ಪಾತ್ರೆ ತೊಳಿತಾ ಇದಾರೆ. ಮಾಮ್ 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 ಮಮ್ಮಿ ರೆಸ್ಪೆಕ್ಟೇ ಇಲ್ಲ ಗುರು. ಏನಕ್ ಮಾತಾಡೋದು ಹೇಳಿ? ರೆಸ್ಪೆಕ್ಟ್ ಇಲ್ಲ ಅವ್ರ ಹತ್ರ ನಮ್ಗೆ. ನಮ್ ದೊಡ್ಡಮ್ಮಗಾದ್ರು ಆ ಹೇಳೋಣ, ಅವ್ರಾದ್ರು ರೆಸ್ಪೆಕ್ಟ್ ಕೊಡ್ತಾರ ನೋಡೋಣ. ದೊಡ್ಡಮ್ಮ ಗೈಸ್, ನಮ್ ದೊಡ್ಡಮ್ಮ ಮಿಸ್ಸಿಂಗ್ ಕೇಸ್ ಕೊಡ್ಬೇಕು ನಮ್ ದೊಡ್ಡಮ್ಮ ಮೇಲೆ. ಗೈಸ್ ನಮ್ಮ ಅಪ್ಪಗಾದ್ರು ಹಾಯ್ ಹೇಳೋಣ. ಸೊ ಬನ್ನಿ ಗೈಸ್. ಡ್ಯಾಡ್ ಹಾಯ್ ಅಂತೇಳು. ನಮ್ಮಪ್ಪ ಮೂವಿ ನೋಡ್ತಾ ಇದ್ದೀನಿ. ಯಾವ್ದಪ್ಪ ಇದು? ಕಿಂದರ್ ಜೋಗಿ ಮೂವಿ ನೋಡ್ತಾ ಇದಾರೆ, ಹಳೆ ಮೂವಿ. ನಮ್ಮಪ್ಪ ಬಂದು ಸ್ವಂತ ಊರ್ ಬಂದು ಕೋಲಾರ, ನಮ್ಮಪ್ಪ ಅವ್ರದ್ದು ತಂದು ಚಿಂತಾಮಣಿಯಲ್ಲಿ ಬಿಟ್ಬಿಟ್ಟಿದ್ದಾರೆ ನಮ್ ಲೈಫ್ನ. ಗೈಸ್ ನೋಡಿ ಮಿರರ್ ಅಲ್ಲಿ ಈ ತರ ಕಾಣಿಸ್ತೀನಿ ನಾನು, ಹಿಂಗೆ ಮಸ್ತ್ ಅಲ್ಲ ನಾವು ಹೇರ್ ಸ್ಟೈಲ್ ನೋಡಿ. ಬನ್ನಿ ಇವಾಗಾದ್ರೂ ನಮ್ಮಮ್ಮ ಹಾಯ್ ಹೇಳ್ತಾರ ಅಂತ ನೋಡೋಣ. ಬಾಗಿಲು ಮುಚ್ಚೋಣ, ಮತ್ತೆ ನನ್ನೇ ಬೈತಾ ಇರ್ತಾರೆ ನಮ್ಮಮ್ಮ. ನಮ್ಮಪ್ಪ ಹೈರಾಬಾತ ಇದು ನಾನೇ ರೆಡಿ ಮಾಡ್ಸಿರೋದು. ಈ ವ್ಲಾಗ್ ಇದೆ ಯೂಟ್ಯೂಬ್ ಅಲ್ಲಿ ನೋಡಿ, ನಾನೇ ಗಾಡಿನೆಲ್ಲ ನೀಟಾಗಿ ರಿಪೇರಿ ಮಾಡ್ಸಿರೋದು. ನಮ್ಮಮ್ಮ ಈ ನಡುವೆ VIP ಗಿಂತ VIP ಆಗ್ಬಿಟ್ಟಿದ್ದಾರೆ. ಅವರು ಅಂಬಾನಿಗಳಾದ್ರೂ ಬಿಟ್ರು, ಇದೊಂದು ಕೊಡ್ತಾರೆ, ಒಂದು ಆಪರ್ಚುನಿಟಿ ಕೊಡ್ತಾರೆ ಮಾತಾಡೋದಕ್ಕೆ. ನಮ್ಮಮ್ಮ ಆಪರ್ಚುನಿಟಿನೇ ಕೊಡಲ್ಲ ಗೈಸ್ ಮಾತಾಡೋದಕ್ಕೆ. ಮಗನ್ನ ಟ್ರೀಟ್ ಮಾಡ್ಬೇಕು ಏನು ಗೊತ್ತಿರಲ್ಲ. ಯಾವತ್ತು ಮುಖನ ಅಂತ ಇಟ್ಕೊಂಡಿರ್ತಾರೆ. ಮಮ್ಮಿ ಹಾಯ್.
ಮಮ್ಮಿ ಏನ್ ಹೇಳ್ಬೇಕು ಅಂತ ಇಷ್ಟಪಟ್ಕೊಂಡಿದ್ಯಾ ಇವತ್ತು? ಚಿಂತಾಮಣಿಯಲ್ಲಿ 2 ಕೊಲೆ. ಗೈಸ್ ನಿಜವಾಗ್ಲೂ ನಾನು ನಿಜವಾಗ್ಲೂ ಈ ವಿಡಿಯೋ ಏನಾದ್ರು ನೋಡ್ತಾ ಇದ್ರೆ ಒಂದ್ ಸ್ವಲ್ಪ ನೋಡ್ರಿ, ಕ್ರೈಮ್ಸ್ ಜಾಸ್ತಿ ಆಗ್ತದೆ, ಕ್ರೈಮ್ಸ್ ಕಡಿಮೆ ಆಗ್ಲಿ. ಸೊ ಅದನ್ನ ಬಿಟ್ರೆ ನಮ್ಮಮ್ಮ ಆರಾಮಾಗೋರೆ. ನಮ್ಮಮ್ಮದೇನ್ ಟೆನ್ಷನ್ ಇಲ್ಲ ನಂಗೆ. ನಾನೇನ್ ಮಾಡ್ದೆ ನಿಮ್ಗೆ? ಪಾತ್ರೆ ಉಜ್ಕೊಡ್ಬೇಕಾ? ಏನು ಬೇಡ ಇಟ್ಕೊಂಡು. ನೀನ್ ಹೇಳಿ, ನಾನು ಇವತ್ತು ಟ್ರೈ ಮಾಡ್ತೀನಿ ಹೆಂಗ್ ಉಜ್ಕೊಡ್ಬೇಕು ಅಂತ. ಏನ್ ಬೇಡ. ಗೈಸ್ ಬಿಡಿ ಗೈಸ್, ರೆಸ್ಪೆಕ್ಟ್ ಇಲ್ಲ ಅಂದಾಗ ಅಲ್ಲಿಂದ ನಾವು ದೂರ ಹೋಗೋದೇ ಬಿಟ್ರಲ್ಲ. ಬನ್ನಿ ಹೋಗೋಣ. ನಮ್ಮ ಅಜ್ಜಿ ನೆಪ್ಸೋಣ. ಅಮ್ಮ ಅಜ್ಜಿ ನೆಪ್ಸಿ ಆಯ್ ಅಂತಿಲ್ಲ. ನಮ್ಮ ಅಜ್ಜಿ ನೆಪ್ಸಿ ಆಯ್ ಅಂತ ಹೇಳ್ತೀನಿ. ನಮ್ಮ ಅಜ್ಜಿ ಆಲ್ರೆಡಿ ಎದ್ದೊಳ್ಳಿರ್ತಾರೆ, ನೋಡೋಣ. ನಮಸ್ಕಾರ ಅಂತ ಹೇಳಜ್ಜಿ. ನಮಸ್ಕಾರ. ನಮ್ಮ ಅಜ್ಜಿ ಮಾತಾಡ್ಬಿಟ್ರು ಇವತ್ತು. ಫುಲ್ ಸೈಕ್ ಅನ್ಕೊಳ್ಳಿ ಇವತ್ತಾದ್ರೆ. ಸೊ ಬನ್ನಿ ಗೈಸ್, ಬನ್ನಿ ಗೈಸ್. ಚಿಕ್ಕ ವಯಸ್ಸಲ್ಲಿ ನಾನು ಇಲ್ಲಿ ಕ್ರಿಕೆಟ್ ಆಡ್ತಿದ್ದೆ, ಓಕೆನಾ? ಇಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಇವ್ರ ಮನೇಲಿ ಬಾಲ್ ಹೋಗ್ತಿತ್ತು, ಓಕೆನಾ? ಇವ್ರ ಅಮ್ಮ ಅನ್ಕೊಂತೀನಿ. ಅಕ್ಕ ನಿಮ್ಮ ಅಮ್ಮ ಹೆಸರೇನು? ಫಾತಿಮಾ ಅಕ್ಕ, ಚೋತಿಮಾ. ಇಲ್ಲಿ ಬಾಲ್ ಇಲ್ಲಿ ಹೋದ್ರೆ ಸಾಕು, ಮನೆಯಿಂದ ನಮ್ಗೆ ಬಾಲೆ ಕೊಡ್ತಿರ್ಲಿಲ್ಲ, ಫುಲ್ ಆಡ್ಸ್ಕೊಂತಿದ್ರು ನಮ್ಮನ್ನ. ಅವಾಗ ಚಿಕ್ಕ ವಯಸ್ಸಲ್ಲ ಅವಾಗ. ಸೊ ಮತ್ತೆ ಇನ್ನೊಂದು ಮ್ಯಾಟ್ರ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಇಲ್ಲಿ ಮರಗಳೆಲ್ಲ ಕಟ್ ಮಾಡಕ್ ಅವ್ರ ಗೈಸ್. ಮೊದಲು ನಾವು ರೀಲ್ಸ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ಮರನೆಲ್ಲ ಕಟ್ ಮಾಡಿಬಿಟ್ಟವ್ರೆ ನಮ್ಮ ಅಮ್ಮಿ ಅಕ್ಕ ಅವರು. ಮತ್ತೆ ಇದು ಏನಕ್ಕೆ ಅಂತ ಹೇಳಿದ್ರೆ ಹಾವುಗಳು ಬಂದಿತ್ತಂತೆ, ಇಲ್ಲೊಂದು ಹಾವು ಅಲ್ಲೊಂದು ಹಾವು, ತುಂಬಾ ಹಾವುಗಳಾಗೋಗ್ಬಿಟ್ಟಿದೆ. ಅದಕ್ಕೆ ಮರನ ಕಟ್ ಮಾಡಿಬಿಟ್ಟವ್ರೆ. ಹಾವು ಜಾಸ್ತಿ ಆಗೋದ್ರಿಂದ ಮರ ಕಟ್ ಮಾಡ್ತಾರಾ? ನಮ್ಮ ಚಿಂತಾಮಣಿಯಲ್ಲಿ ಮಾಡ್ತಾರೆ, ನಮ್ಮ ಮನೆ ಅಕ್ಕಪಕ್ಕ ಮಾಡ್ತಾರೆ ನೋಡಿ. ಮತ್ತೆ ನಮ್ಮಮ್ಮ ಬ್ಯುಸಿ ಆಗಿದ್ದಾರೆ ಅಷ್ಟೇ. ಮಚಾ ಇಲ್ಲಿ ನೋಡಿ, ನಮ್ಮಮ್ಮ ಇನ್ನೊಂದು ಅಮ್ಮಗೆ ನ್ಯೂಸ್ ಹೆಂಗ್ ಸ್ಪ್ರೆಡ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ ದೊಡ್ಡಮ್ಮಗೆ ನ್ಯೂಸ್ ಹೇಳ್ತಾ ಇದ್ದಾರೆ. ಮೌ ನಿಂಗ್ ಗೊತ್ತಾ ಮ್ಯಾಟ್ರು? ಹಾ. ಮರ್ಡರ್ ಆಗಿದೆ ಎಲ್ಲಿ? ಅಲ್ಲಿ ಕಾಲನಿಯಲ್ಲಿ. ಏನು? ಅವನು ಗಂಡ ಅಂತೆ ಮಲ್ಕೊಂಡಿದ್ರೆ ಅಕ್ಕ ತಂಗಿನ ಇಬ್ರು ಕತ್ಕೊಯ್ದು ಕೊಟ್ಟೋಗವನೆ. ಏನ್ ಹೇಳ್ತೀಯ ಅಂತ ಅವ್ರ ಬಗ್ಗೆ? ಬೇವರ್ಸ್ ನನ್ ಮಕ್ಕಳು. ನೋಡಿ ನಮ್ಮಮ್ಮ ನಮ್ ದೊಡ್ಡಮ್ಮಗೆ ಎಕ್ಸ್ಪ್ಲೈನ್ ಮಾಡೋದು ಕತೆಗಳು ಏನೇನಿರುತ್ತೆ ನೋಡಿ, ಇವ್ರ ಕತೆಗಳು. ಗೈಸ್ ನಮ್ ದೊಡ್ಡಮ್ಮನ ಕೇಳ್ತಾ ಇದ್ನಲ್ಲ, ನಮ್ ದೊಡ್ಡಮ್ಮ ಎಲ್ಲಿ ಅಂತ, ದೊಡ್ಡಮ್ಮ ಅಂತ ಹೇಳ್ತಾ ಇದ್ನಲ್ಲ ನಮ್ ದೊಡ್ಡಮ್ಮ ಅವ್ರು. ನೋಡಿ ದೊಡ್ಡಮ್ಮ ಅವ್ರೆ, ಏನ್ ತಿಂದಿದ್ರಾ? ಇನ್ನ ಊಟನೇ ಮಾಡಿಲ್ಲ ಕಣ. ಯಾಕೆ? ಇವ್ರು ಸೋಮವಾರ ಆದ್ರೆ ಶಿವ್ರ ಭಕ್ತರು ಇವ್ರು ಆದ್ರೂ ಎಷ್ಟು ಕ್ಯೂಟ್ ಆಗಿ ಅವ್ರು ನೋಡಪ್ಪ. ನಮ್ ದೊಡ್ಡಮ್ಮ ಫಿಗರ್, ನಮ್ ದೊಡ್ಡಮ್ಮ. ಬನ್ನಿ ಮಚಾ, ನನ್ಗೆ ಇನ್ನೂ ಊಟನೇ ತಿಂದಿಲ್ಲ ಮಚಾ. ನಮ್ಮಮ್ಮ ಊಟನೇ ಇಟ್ಕೊಡಲ್ಲ. ವಯಸ್ಸಿಗೆ ಬಂದಿರೋ ಹುಡುಗನ್ನ ಮನೆಯಲ್ಲಿ ಇಟ್ಕೊಂಡು ಊಟ ಇಟ್ಕೊಡಲ್ಲ. ನೋಡಿ ಎಷ್ಟು ಕೋಪನೋ ನೋಡಿ ನಮ್ಮಮ್ಮಗೆ. ಮೋ ಓಹ್ 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 ನೋಡಿ, ಈಗೇನಾ ಪಾತ್ರೆ ಜೋಡಿಸೋದು ಒಂದು ನೋಡಿ. ಓಹೋ ಓಹೋ ಮೌ ಮಾ ಓಹೋ ಮೈ, ಇವಾಗ ಏನಕ್ ಮಾತಾಡ್ತಾ ಇಲ್ಲ ಅಮ್ಮ? ಈಗೇನಕ್ ಮಾತಾಡ್ತಾ ಇಲ್ಲ ಗೈಸ್? ನಮ್ಮಮ್ಮ ನನ್ನ ಹತ್ರ ಮಾತಾಡ್ತಾ ಇಲ್ಲ ಮಾ. ಬಿಡಿ ಅಷ್ಟೇ, ಬ್ರೇಕಪ್ ನಂಗೂ ನಮ್ಮಮ್ಮಗೆ ಗೈಸ್. ಪ್ಲೀಸ್ ಸಾರಿ ಗೈಸ್. ನನ್ನ ವ್ಲಾಗ್ಸ್ ನೋಡೋರಿಗೆಲ್ಲ ಒಂದು ಗೊತ್ತಿರುತ್ತೆ, ನಾನು ಊಟ ಮಾಡೋದೇ ಮಧ್ಯಾಹ್ನ 1 ಗಂಟೆ ಆಗಿರುತ್ತೆ. ಸೊ ಈಗ ಸ್ನಾನ ಮಾಡ್ಕೋಬೇಕು, ಇನ್ನೂ ಸ್ನಾನ ಮಾಡಿಲ್ಲ. ಬೆಳಿಗ್ಗೆಯಿಂದ ಮಖ ತೊಳೆದಿಲ್ಲ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಬನ್ನಿ ಈಗ ಸ್ನಾನ ಮಾಡ್ಕೊಂಬಂದು ಊಟ ಮಾಡೋಣ. ನಮ್ಮಮ್ಮ ಎಲ್ಲೋ ಹೋಗ್ತಾ ಇದ್ದಾರೆ ಫಂಕ್ಷನ್ಗೆ. ಮಾಮ್ ಎಲ್ಲಿ? ನಮ್ಮಮ್ಮ ಎಲ್ಲೋ ಟೌನ್ಗೆ ಹೋಗ್ತಾ ಇದ್ದಾರಂತೆ. ಟೌನ್ ಗೈಸ್. ನಮ್ಮಮ್ಮ ನೋಡಿ ಗೈಸ್, ಈ ವಯಸ್ಸಲ್ಲಿ ಕೂಡ ಎಷ್ಟೊಂದು ಕ್ಯೂಟ್ ಆಗೋರು. ಮಾಮ್ ನಿನ್ ಕ್ಯೂಟ್ನೆಸ್ಗೆ ಇದು ರೀಸನ್? ಕ್ಯೂಟ್ನೆಸ್ಗೆ ರೀಸನ್ ಏನು? ಪಾನ್ಸ್ ಪೌಡರ್. ಪಾನ್ಸ್ ಪೌಡರ್ ಅಂತೆ ಗೈಸ್. ಸರಿ ಬನ್ನಿ ಸ್ನಾನ ಮಾಡ್ಕೊಳಕ್ ಹೋಗೋಣ. ಮಚಾ ಜಸ್ಟ್ ಈಗ ತಾನೇ ರೆಡಿ ಆಗಿದ್ದೀನಿ. ಸೊ ಈ ತರ ರೆಡಿ ಆಗಿದ್ದೀನಿ. ಸೊ ಬನ್ನಿ ನಮ್ಮಮ್ಮ ಊಟ ಏನ್ ಮಾಡಿಟ್ಟಿದಾರೋ ನೋಡೋಣ ಗೈಸ್. ನಮ್ಮಮ್ಮ ಏನ್ ಮಾಡೋರೆ? ಅನ್ನ, ತರಕಾರಿ ಸಾರು. ಸೊ ನಮ್ಮಮ್ಮ ಎಲ್ಲೋ ಮಿಕ್ಚರ್ ಇಟ್ಟಿದ್ದೀನಿ ಅಂತ ಹೇಳಿದ್ರು. ವಿಷಯ ಇದೇನಾ ಅನ್ಕೊಂತೀನಿ. ನೋಡೋಣ ಗೈಸ್, ಇದು ಮಿಕ್ಚರ್. ಓಹ್ ಮಿಕ್ಚರು ಇಟ್ಟವ್ರು ಗೈಸ್ ನಮ್ಮಮ್ಮ. ಸೊ ಬನ್ನಿ ಊಟ ತಿನ್ನೋಣ. ಈಗ 2 ಗಂಟೆ ಟೈಮು. ವಾಹ್ ಗಾಯ್ಸ್, ಈಗ ತಾನೇ ಊಟ ತಿಂದೆ, ಮುಗೀತು. ಫ್ಯಾನ್ ಅಲ್ಲಿ ಮುಂದೆ ಇದೆ, ತಟ್ಟೆ ಇಲ್ಲಿ ಹಾಕಿದೀನಿ, ಊಟ ಎಲ್ಲ ಮುಗೀತು. ಸೊ ಗಾಯ್ಸ್ ಲೈಟ್ ನೋಡಿದ್ರೆ ಜಿಲ್ ಜಿಲ್ ಜಿಗ ಜಿಗ ಆಡ್ತಾ ಇದೆ. ಸೊ ದಿಸ್ ಇಸ್ ಫಾರ್ ದಿ ವ್ಲಾಗ್. ಸೊ ಇವತ್ತು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮೀಟ್ ಆಗೋಣ. ಬಾಯ್. ಮುಕ್ಕುಸ್ ಲೈಫ್ ಇಷ್ಟ ಆಯ್ತಾ? ಕ್ಲಮ್ಸಿ ಆಗಿರುತ್ತಲ್ಲ, ಪರವಾಗಿಲ್ಲ. ನೀವು ಕೂಡ ಒಂದು ಬೈಕಿಂದ ನಾವು ಕ್ಲಮ್ಸಿಯಿಂದ ಒಂದು ಸ್ವಲ್ಪ ಇದ್ರಿಗೆ ಹೋಗೋಣ. ಬಾಯ್.